ಕರ್ನಾಟಕದ ಸಿಹಿ ತಿಂಡಿಗಳ ಪೈಕಿ ದೇಶ ವಿದೇಶಗಳಲ್ಲೂ ತನ್ನ ಸ್ವಾದದಿಂದ ಹೆಸರಾಗಿರುವುದು ಮೈಸೂರು ಪಾಕ್. ನಮ್ಮ ಶತ್ರು ರಾಷ್ಟ್ರದ ಮೇಲಿನ ಆಕ್ರೋಶಕ್ಕೆ ಈಗ ಮೈಸೂರು ಪಾಕ್ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡಿದೆ. ಹೌದು, ಮೈಸೂರು ಪಾಕ್ ಇದೀಗ ಮೈಸೂರು ಶ್ರೀ ಎಂದು ಹೆಸರು ಬದಲಾಯಿಸಿಕೊಂಡಿದೆ. ರಾಜಸ್ಥಾನದ ಜೈಪುರದಲ್ಲಿರುವ ಅಂಗಡಿಗಳು ಮೈಸೂರು ಪಾಕ್ ಸೇರಿದಂತೆ ವಿವಿಧ ಸಿಹಿ ತಿಂಡಿಗಳ ಹೆಸರನ್ನು ಬದಲಾಯಿಸಿವೆ. ಸಿಹಿ ತಿಂಡಿಗಳ ಹೆಸರುಗಳಿಂದ ಪಾಕ್ ಪದವನ್ನು ತೆಗೆದುಹಾಕಿ ಅದನ್ನು ಶ್ರೀ ಎಂದು ಬದಲಾಯಿಸಲಾಗಿದೆ. ಮೋತಿ ಪಾಕ್ ಅನ್ನು ಮೋತಿ ಶ್ರೀ ಎಂದು, ಗೊಂಡ್ ಪಾಕ್ ಅನ್ನು ಗೊಂಡ್ ಶ್ರೀ ಎಂದು, ಮೈಸೂರು ಪಾಕ್ ಅನ್ನು ಮೈಸೂರು ಶ್ರೀ ಎಂದು ಮರುನಾಮಕರಣ ಮಾಡಲಾಗಿದೆ. ಹಾಗಾದರೆ ಪಾಕ್ ಎಂಬುದು ದೇಶದ ಹೆಸರೇ? ಖಂಡಿತ ಅಲ್ಲ. ಕನ್ನಡದ ಪಾಕ ಎಂಬ ಪದವೇ ಕ್ರಮೇಣ ಪಾಕ್ ಎಂದಾಗಿದೆ. ಈ ಮೈಸೂರು ಪಾಕ್ ಜನ್ಮ ತಾಳಿದ್ದು ಮೈಸೂರಿನ ಅರಮನೆಯ ಪಾಕಶಾಲೆಯಲ್ಲಿ. ಇದನ್ನು ತಯಾರು ಮಾಡಿದವರು ಪಾಕಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾಕಾಸುರ ಮಾದಪ್ಪನವರು. ಹೇರಳ ಪ್ರಮಾಣದ ತುಪ್ಪ, ಸಕ್ಕರೆ, ಕಡಲೆ ಹಿಟ್ಟು ಮತ್ತು ಏಲಕ್ಕಿ ಬೆರೆಸಿ ಈ ಪಾಕ ತಯಾರಿಸಲಾಗುತ್ತದೆ. ಯಾವುದೋ ತಿಂಡಿ ಮಾಡಲು ಹೋಗಿ ಉಳಿಕೆಯಾದ ಪಾಕವೇ ಮುಂದೆ ಪ್ರಸಿದ್ಧ ಸಿಹಿ ತಿಂಡಿಯಾಯಿತು ಎಂಬುದು ಇತಿಹಾಸ. ಕರ್ನಾಟಕದ ಐಕಾನಿಕ್ ತಿಂಡಿಯಾದ ಮೈಸೂರು ಪಾಕ್ ಇದೀಗ ಮರುನಾಮಕರಣಗೊಂಡು ಮತ್ತೊಂದು ಇತಿಹಾಸ ಸೃಷ್ಟಿಸಿದೆ.